ಹೆಲೋ ಗುರು, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿಕಾರ್ ಲವರ್ ಶಿವು. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಎತ್ತುಗಳಿಗೆ ಸ್ವಲ್ಪ ಕೊಮ್ಮುರಿಸಿ ಪ್ಯಾಚ್ ಹಾಕ್ಸ್ಬೇಕಾಗಿತ್ತು. ಅದರಿಂದ ನೀಟಾಗಿ ಈ ಥರ ಒಂದು ಎತ್ತಿಗೆ ಕೊಮ್ಮನ್ನ ನೀಟಾಗಿ ಈ ಥರ ಕುಡುಗಲ್ಲಿ ಎಲ್ಲನೂ ನೀಟಾಗಿ ಹೊಡೆದು ರೆಡಿ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಇದು ಗಾಜೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ನಿಮಗೂ ಸ್ವಲ್ಪ ಡೌಟ್ ಬಂದಿರ್ಬೋದು. ಈ ಗಾಜು ಏನಕ್ಕಪ್ಪ ಅಂದರೆ ನೈಸ್ ಮಾಡೋದಕ್ಕೆ. ನೋಡಿರಿ ಅವರು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಈ ಥರ ಗಾಜನ್ನ ಕಟ್ ಮಾಡ್ಕೊಂಡ್ರು. ಅದಾದಮೇಲೆ ನೋಡಿರಿ ಈ ಥರ ಒಂದು ಸೈಡಿಂದ ಕೊಮ್ಮನ್ನ ಈ ಥರ ನೈಸ್ನೆಲ್ಲ ಮಾಡಿಬಿಟ್ರು. ನೆಕ್ಸ್ಟು ಈ ನೈಸ್ ಮಾಡಾದಮೇಲೆ ಏನಪ್ಪ ಅಂತಂದರೆ ಪ್ಯಾಚ್ ಹಾಕೋಕ್ಕೆ ಯಾವ ವಸ್ತುಗಳು ಬೇಕು ಅಂತ ಹೇಳ್ತೀನಿ ಕೇಳ್ರಿ. ಮೊದಲಿಗೆ ಬೇಕು ಗಮ್ ಆದಮೇಲೆ ನೆಕ್ಸ್ಟ್ ಬೇಕಾಗಿರೋ ವಸ್ತು ಏನಪ್ಪ ಅಂದರೆ ಸುತ್ತಲಿ ದಾರ. ಮತ್ತು ಅದಾದಮೇಲೆ ಏನು ಬೇಕಪ್ಪ ಅಂತಂದರೆ ಈ ಥರ ಕವರ್ಗಳು. ಮತ್ತು ಅದು ಯಾವುದೂ ಬೇರೆ ಥರ ಕವರ್ ಅಲ್ಲ, ನನ್ನ ಮಾಮೂಲಿ ಅಂಗಡೀಲಿ ಸಿಗುತ್ತವೆ ಆ ಕವರ್ನ ನೀಟಾಗಿ ಈ ಥರ ಒಂದು ಸೈಡಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಮತ್ತು ಗಮ್ನ ಓಪನ್ ಮಾಡಿ ಈ ಥರ ಒಂದು ಸೈಡ್ ಹಾಕ್ಕೊಳ್ತಾ ಇದ್ದಾರೆ. ಅದು ಒಂದು ಗಮ್ಮನ, ಮತ್ತು ಇನ್ನೊಂದು ಗಮ್ ಇನ್ನೂ ಹಾಕಿಲ್ಲ. ಅದು ಎಷ್ಟು ಬೇಕು ಅಳತೆಗೆ ತಕ್ಕಷ್ಟೇ ಹಾಕ್ತಿದ್ರೆ. ಮತ್ತು ಎರಡನೇ ಗಮ್ನು ಈ ಥರ ಬಿಚ್ಚಿ ಅಳತೆಗೆ ತಕ್ಕಂತಲೇ ಈ ಥರ ಸುರ್ಕೊಳ್ತಿದ್ರೆ. ಈ ಗಮ್ ಹೆಸರು ಬಂದು ಅರೆಲ್ಡೆಟ್ ಅಂತ. ಮತ್ತು ಇದ್ರ ಗಮ್ನ ವಿಶೇಷತೆ ಏನಪ್ಪ ಅಂತಂದರೆ ಈ ಗಮ್ಮು ನಿಮಗೆ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ ಫಾಸ್ಟ್ ಗಮ್ ಅಂತ ಕೇಳ್ಬೋದು. ಸ್ಲೋ ಆಗಿ ಕೆಲಸ ಮಾಡಬೇಕು ಅಂದರೆ ಸ್ಲೋ ಗಮ್ ಅಂತ ಕೇಳಿದ್ರೆ ಕೊಡ್ತಾರೆ. ಈ ಗಮ್ ಪ್ರೈಸ್ ಬಂದು 515 ರೂಪಾಯಿ. ಒಟ್ಟು 4 ಪೀಸ್ ಬರ್ತವೆ. ಒಂದು ಬಾಕ್ಸಲ್ಲಿ ಎರಡೆರಡರಂತೆ ಪಾಲಿಸು 2 ಪೀಸ್ ಬರ್ತವೆ ಮತ್ತು ಗಮ್ 2 ಪೀಸ್ ಬರ್ತವೆ. ಆವಾಗಲೇ ವರದಿ ರೆಡಿ ಮಾಡಿದಂಥ ಸಿಪ್ಪೆಗಳಿಗೆಲ್ಲ ಈ ಥರ ನೀಟಾಗಿ ಗಮ್ನ ಸವರ್ತಾ ಇದ್ದರೆ ಇದನ್ನು ನೀವು ಈ ಥರ ಗಮ್ಮು ಅಂದರೆ ನಮ್ಮ ಒಂದು ಎತ್ತಿಗೆ ಸ್ವಲ್ಪ ಪ್ಯಾಚ್ ಆಗ್ತಾ ಇರೋದ್ರಿಂದ ಇದು ಅಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಡೈರೆಕ್ಟು. ಇನ್ನೊಂದು ಎತ್ತಿಗೆ ಹಾಕೋದನ್ನ ನಾನು ತೋರಿಸ್ತೀನಿ ಬರ್ರಿ. ಇವಾಗ ಗಮ್ಮನ ಫಸ್ಟು ಯಾವ ಕೊಂಬಿಗೆ ನೀವು ಪ್ಯಾಚ್ ಹಾಕಬೇಕು ಆ ಕೊಂಬನ ಸುತ್ತ ಈ ಥರ ಗಮ್ನ ಸವರಬೇಕು. ಅದಾದಮೇಲೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸಿಪ್ಪೆಗಳನ್ನು ನೋಡಿರಿ ಯಾವ ಜಾಗಕ್ಕೆ ನೀವು ಅಂಟಿಸ್ಬೇಕು ಆ ಜಾಗಕ್ಕೆ ಈ ಥರ ನೀಟಾಗಿ ಒಂದು ಸೈಡಿಂದ ಜೋಡಿಸ್ಬೇಕು. ಜೋಡಿಸೆಲ್ಲ ಆಗಿದೆ. ಇವಾಗ ಸ್ವಲ್ಪ ಅದು ಆರಬೇಕು ಅಂದ್ಬಿಟ್ಟು ಸೈಡಲ್ಲಿ ತಂದು ಒಂದು ಎತ್ತನ್ನ ಕಟ್ಟಾಕ್ಬಿಟ್ಟು ಮತ್ತು ಇವಾಗ ಅಷ್ಟೊತ್ತು ಗಂಟೆ ಇನ್ನೊಂದು ಎತ್ತಿಗೆ ಕೊಂಬನೆಲ್ಲ ನೀಟಾಗಿ ವರದಿ ರೆಡಿ ಮಾಡೋಣ ಅಂತ ತಗೊಂಡೋಗಿ ಕಟ್ಟಾಕಿದ್ವಿ. ಮತ್ತು ಯಾವ ಸಿಪ್ಪೆ ತೊಗೊಂಡ್ರೆ ಚೆನ್ನಾಗಿ ಅಂಟ್ತವೆ ಗಮ್ಮು ಅಂದ್ಬಿಟ್ಟು ಅವಣ್ಣ ಎಲ್ಲ ನೀಟಾಗಿ ನನಗೆ ಎತ್ತಿ ಕೊಟ್ಟರು ಸಿಪ್ಪೆಗಳನ್ನು. ಆಯಿತು ಅಂದ್ಬಿಟ್ಟು ನಾನೇ ಗಮ್ ಸವರ್ಕೊಳ್ತೀನಿ ಅಂದ್ಬಿಟ್ಟು ಒಂದೊಂದೇ ಸಿಪ್ಪೆಗೆ ಒಂದೊಂದೇ ಸ್ವಲ್ಪನೇ ಗಮ್ನ ಸವರಿ ಈ ಥರ ಕೊಡ್ತಾಯಿದ್ದೆ ನಾನು. ಯಾಕಪ್ಪ ಆವಾಗಲೇ ಜಾಸ್ತಿ ಸಿಪ್ಪೆಗಳಿಗೆಲ್ಲ ಗಮ್ನ ಅವರೇ ಸವರ್ಕೊಂಡ್ರು ಅಂತ ನಿಮಗೂ ಇವಾಗ ಪ್ರಶ್ನೆ ಕೇಳಲೇಬೋದು ನೀವು. ಆವಾಗಲೇ ಅಂದರೆ ಒಂದೇ ಕೊಂಬಿಗೆ ಅವರು ಪ್ಯಾಚ್ ಹಾಕಿರೋದ್ರಿಂದ ಡೈರೆಕ್ಟ್ ಅವರೇ ರೆಡಿ ಮಾಡ್ಕೊಂಡಿದ್ರು. ಇವಾಗ 2 ಕೊಂಬಿಗೆ ಪ್ಯಾಚ್ ಹಾಕಬೇಕಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಗಮ್ ಸವರ್ ಕೊಡ್ತಿರೋದು. ಅದು ಒಂದೊಂದೇ ಸಿಪ್ಪೆಗೆ ಸವರ್ ಕೊಟ್ಟರೆ ನೀಟಾಗಿ ಚೆನ್ನಾಗಿ ಕಚ್ಕೊಳ್ತವೆ. ಅದರಿಂದ ನಾನು ಒಂದೊಂದೇ ಸಿಪ್ಪೆಗೆ ಸವರ್ ಕೊಡ್ತಿರೋದು ಗಮ್ಮು. ನೋಡಿರಿ ಇಲ್ಲಿ ಯಾವ ಥರ ನಾನು ಸವರ್ ಕೊಡ್ತಿರೋದು ನಾನು ನೋಡ್ಬೋದು. ಅಲ್ಲಿ ಪ್ಯಾಚ್ ಹಾಕೋದು ನೀವು ನೋಡ್ಬೋದು. ಆವಾಗಲೇ ನೀವು ಕ್ಲಿಯರಾಗಿ ಗೊತ್ತಾಗಿರಲಿಲ್ಲ ಯಾವ ಥರ ಆಗ್ತಿರೋದು ಅಂತ. ಇವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿರಿ. ಆವಾಗಲೇ ಹೇಳ್ದಾಗೆ ನಾನು ಆ ಪೇಪರ್ನ ನೀಟಾಗಿ ಸಿಪ್ಪೆ ಎಲ್ಲ ಅಂಟಿಸಾದ್ಮೇಲೆ ಅದ್ರ ಮೇಲೆ ಸುತ್ತೋದಕ್ಕೆ ಪೇಪರು ಬೇಕು ಅಂತ ಹೇಳಿದ್ದು ನಾನು. ನೋಡಿರಿ ಅವರು ಸಿಪ್ಪೆ ಎಲ್ಲ ಅಂಟಿಸಾದ್ಮೇಲೆ ಯಾವ ಥರ ಸುತ್ತಿದ್ರು. ಮತ್ತು ಅದಾದಮೇಲೆ ನೆಕ್ಸ್ಟು ಇನ್ನೂ ಮುಂದಕ್ಕೆ ಬೇಕಲ್ವ ಸಿಪ್ಪೆ, ಅದರಿಂದ ನೀಟಾಗಿ ಅವರು ಒಂದೊಂದೇ ಸಿಪ್ಪೆನ ಈಸ್ಕೊಂಡು ಈ ಥರ ಅಂಟಿಸ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ನೋಡಿರಿ ಇಲ್ಲಿ ಅಂತೂ ಇಂತೂ ಈ ಎತ್ತಿಗೆ ಪ್ಯಾಚ್ ಹಾಕಿದ್ವಿ 2 ಕೊಂಬಿಗೆ ಈ ಥರ ತಂದು ಒಂದು ಸೈಡ್ ನಿಲ್ಲಿಸ್ಬಿಟ್ಟು ಆರಲಿ ಅಂದ್ಬಿಟ್ಟು. ಮತ್ತು ಆವಾಗಲೇ ಪ್ಯಾಚ್ ಹಾಕಿದಂಥ ಎತ್ತಿಗೆ ನೀಟಾಗಿ ಕೊಂಬನೆಲ್ಲ ಉಜ್ಜಿ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ಈ ಎತ್ತಿಗೆ ಆರಿತ್ತು ಕೊಂಬು. ಅದಕ್ಕೆ ನೀಟಾಗಿ ಕುಡುಗಲೆಲ್ಲ ಸುತ್ತಿದರನ್ನೆಲ್ಲ ಕೂದಾಕ್ಬಿಟ್ಟು ಮತ್ತು ಗಾಜೆಲ್ಲ ಈ ಥರ ನೀಟಾಗಿ ಒಂದು ಸೈಡಿಂದ ನೀಟಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಆಡಿದ್ವಿ. ಅದಾದಮೇಲೆ ನೆಕ್ಸ್ಟು ಇದೇನಪ್ಪ ಇದು ಅಂತ ನಿಮಗೆ ಸ್ವಲ್ಪ ಡೌಟ್ ಬಂದಿರ್ಬೋದು. ನೈಸ್ ಬರಲಿ, ಸ್ವಲ್ಪ ಪ್ಯಾಚ್ ಹಾಕಿರೋದು ಸ್ವಲ್ಪ ಸೈನಿಂಗ್ ಬರಲಿ ಅಂದ್ಬಿಟ್ಟು ಇದು ಬಫಿಂಗ್ ಸೀಟಲ್ಲಿ ನೀಟಾಗಿ ಈ ಥರ ಉಜ್ಜಾದ್ಮೇಲೆ ಇದೇನಿದು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಬೇರೆ ತೋರಿಸ್ತಾಯಿದ್ದಾನೆ, ಮಧ್ಯದಲ್ಲಿ ಎಂಟ್ರಿ ಕೊಡ್ತಾಯಿದೆ ಅಂತ ನಿಮಗೂ ಸ್ವಲ್ಪ ಡೌಟ್ ಇರ್ಬೋದು. ಇದು ಬಂದು ಪಾಲಿಸ್ ಹಾಕೋ ಟೈಮಲ್ಲಿ ಇದು ಉಪಯೋಗ ಆಗೇ ಆಗುತ್ತೆ. ಇದು ನೋಡಿರಿ ಪಾಲಿಸ್ನ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ರೆಡಿ ಮಾಡಿದ್ರು. ಪ್ಯಾಚ್ ಹಾಕಿರೋದ್ರ ಮೇಲೆ ಪಾಲಿಸ್ನ ಹಾಕ್ತಿರೋದು ಮತ್ತು ಕೆಳಗಡೆ ಇರ್ತಕ್ಕಂಥ ಕೊಂಬುಗಳಿಗೆ ಪಾಲಿಸ್ ಆಗ್ತಾಯಿಲ್ಲ. ನೋಡಿರಿ ಕೊಬ್ಬರಿ ಎಣ್ಣೆಗೆ ತೋರಿಸ್ದಾಗೆ ಆವಾಗಲೇ ಏನಕ್ಕಪ್ಪ ಅಂತಂದರೆ ಸೈನಿಂಗ್ ಬರಲಿ ಅಂತ ಹಾಕಿದಂತಹ ಪಾಲಿಸ್ ಮೇಲೆ ಫಸ್ಟು ಪಾಲಿಸ್ನ ಸವರಬೇಕು. ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಸವರಬೇಕು. ಕೊಬ್ಬರಿ ಎಣ್ಣೆ ಅಂದರೆ ನೀಟಾಗಿ ಅಡಿ ಕೊಂಬಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದು, ಮೇಲೆ ಇರೋ ಕೊಂಬಿಗೆ ಪಾಲಿಸ್ ಹಾಕೋದು. ನೋಡಿರಿ ಫಸ್ಟು ಆ ಎತ್ತಿಗೆ ಹಾಕಿ ನೀಟಾಗಿ ಈ ಥರ ಪಾಲಿಸ್ನೆಲ್ಲ ರೆಡಿ ಮಾಡಿದ್ರು. ಮತ್ತು ಇನ್ನೊಂದು ಎತ್ತತ್ರ ಬಂದು ಕೊಬ್ಬರಿ ಎಣ್ಣೆ ಮತ್ತು ಪಾಲಿಸ್ನ ನೀಟಾಗಿ ಈ ಥರ ಸವರೋಣ ಅಂತ ರೆಡಿ ಮಾಡಿದ್ರು. ನೋಡಿರಿ ಯಾವ ಥರ ಕ್ಲೀನಾಗಿ ಸವರ್ತಾ ಇದ್ದಾರೆ. ನೀವು ಅದೇ ರೀತಿ ಕ್ಲೀನಾಗಿ ಸವರ್ಬೋದು. ಈ ಥರ ಎಲ್ಲ ರೆಡಿ ಮಾಡಾದಮೇಲೆ 2 ಎತ್ತುಗಳಿಗೆ ತೆಕ್ಕ ಹಾಕ್ಬಿಟ್ಟು ರೋಡ್ಗೆ ಬಿಟ್ವಿ ಯಾವ ಥರ ಕಾಣ್ತವೆ ಅಂತ ನೀವೇ ನೋಡ್ಕೊಂಡು ಬನ್ನಿ.
ಒಂದು 8 ಆಗುತ್ತೆ.